ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಗಣಿಗಾರಿಕೆ ಚಟುವಟಿಕೆ ಸಂಬಂಧ ಗಂಭೀರ ಆರೋಪಗಳು ಎದುರಾಗಿವೆ. ವಿಶೇಷವಾಗಿ ಸರ್ವೆ ನಂಬರ್ 285 ಸಂಬಂಧಿತ ಇಲಾಖೆಗಳ ಸ್ಪಷ್ಟ ಅನುಮತಿ ಇಲ್ಲದೆ ಗಣಿಗಾರಿಕೆ ಲೈಸೆನ್ಸ್ಗೆ ಸೇರಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಲಭ್ಯ ದಾಖಲೆಗಳ ಪ್ರಕಾರ ಸರ್ವೆ ನಂಬರ್ 285 ಅರಣ್ಯ ಇಲಾಖೆ ಎನ್ಒಸಿ, ತಹಸೀಲ್ದಾರ್ ಜಿಲ್ಲಾಧಿಕಾರಿಗೆ ಪತ್ರ ವ್ಯವಹಾರ, ರೈತರ ಲೀಸ್ ಒಪ್ಪಂದ ಹಾಗೂ ಪ್ರಾಥಮಿಕ ಅನುಮತಿ ದಾಖಲೆಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಆದಾಗ್ಯೂ ಗಣಿಗಾರಿಕೆ ಮತ್ತು ಭೂವಿಜ್ಞಾನ ಇಲಾಖೆಯ ಲೈಸೆನ್ಸ್ನಲ್ಲಿ ಈ ಸರ್ವೆ ನಂಬರ್ ಸೇರಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಆರ್ಟಿಸಿ ದಾಖಲೆಗಳ ಪ್ರಕಾರ ಸರ್ವೆ ನಂಬರ್ 285 ಸುಮಾರು 15.40 ಎಕರೆ ವಿಸ್ತೀರ್ಣದ ಸರ್ಕಾರಿ ಖರಾಬು ಜಮೀನಾಗಿದ್ದು, ಇಂತಹ ಜಮೀನಿನಲ್ಲಿ ಗಣಿಗಾರಿಕೆ ನಡೆಸಲು ಪ್ರತ್ಯೇಕ ಅನುಮತಿ ಅಗತ್ಯವಿದೆ. ಆದರೆ ಈ ಕುರಿತು ಸಂಬಂಧಿತ ದಾಖಲೆಗಳು ಲಭ್ಯವಾಗಿಲ್ಲವೆಂದು ತಿಳಿದು ಬಂದಿದೆ. ಇನ್ನೊಂದೆಡೆ ಕಿನಾಯ ಗ್ರಾಮದ ಸರ್ವೆ ನಂಬರ್ 183 ಮತ್ತು 184 ಪ್ರದೇಶಗಳಿಂದ ಅಕ್ರಮವಾಗಿ ಖನಿಜವನ್ನು ತೆಗೆಯಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ನಂತರ ಆ ಖನಿಜವನ್ನು ಬೆಳಗುಂದಿಗೆ ಸಾಗಿಸಿ ಪರವಾನಗಿ ಮೂಲಕ ಮರುಸಾಗಣೆ ಮಾಡಲಾಗ್ತಿದೆ ಎನ್ನಲಾಗಿದೆ. ಈ ಆರೋಪಗಳು ಸತ್ಯವಾದರೆ ಅಕ್ರಮ ಗಣಿಗಾರಿಕೆ ಪರವಾನಗಿ ದುರುಪಯೋಗ ಹಾಗೂ ಸರ್ಕಾರಕ್ಕೆ ರಾಯಲ್ಟಿ ನಷ್ಟ ಸಂಭವಿಸಿರುವ ಸಾಧ್ಯತೆ ಇದೆ. ಗಣಿಗಾರಿಕೆ ಲೀಸ್ 2003ರಲ್ಲಿ ಮಂಜೂರಾಗಿದ್ದು 2015ರ ತಿದ್ದುಪಡಿ ಬಳಿಕ 50 ವರ್ಷಗಳಿಗೆ ವಿಸ್ತರಿಸಲಾಗಿದೆ. ಆದರೆ ಪರಿಸರ ಅನುಮತಿ 2003ರಲ್ಲಿ ನೀಡಲ್ಪಟ್ಟಿದ್ದು 2023ರ ನಂತರ ಅದರ ಮಾನ್ಯತೆ ಪ್ರಶ್ನಾರ್ಥಕವಾಗಿದೆ. ಪರಿಸರ ಅನುಮತಿ ನವೀಕರಣವಿಲ್ಲದೆ ಗಣಿಗಾರಿಕೆ ನಡೆಸಿದರೆ ಅದು ಕಾನೂನು ಬಾಹಿರವಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಸರ್ವೆ ನಂಬರ್ 285 ಲೈಸೆನ್ಸ್ಗೆ ಸೇರಿಕೆಯ ಪ್ರಕ್ರಿಯೆ, ಸರ್ಕಾರಿ ಜಮೀನಿಗೆ ಅನುಮತಿ, ಅರಣ್ಯ ಹಾಗೂ ಕಂದಾಯ ಇಲಾಖೆಗಳ ಮಂಜೂರಾತಿ ಸೇರಿದಂತೆ ಹಲವು ಪ್ರಶ್ನೆಗಳು ಉದ್ಭವಿಸಿವೆ. ಈ ಪ್ರಕರಣದ ಬಗ್ಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಜಿಲ್ಲಾಡಳಿತವು ಸಮಗ್ರ ತನಿಖೆ ನಡೆಸಿ ಸ್ಪಷ್ಟತೆ ನೀಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना, आराधना मारुति गली बेलगाम, मन भाए आराधना.